ಅನುದಾನ ಬಿಡುಗಡೆ ಆಯಿತು. ಅನುದಾನ ಬಿಡುಗಡೆ ಕೇವಲ ಸುರ್ಜೇವಾಲ ಸೂಚನೆ ಮೇರೆಗೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆ ಆಗಿದೆ. ಆದರೆ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಅನುದಾನ ಬಿಡುಗಡೆ ಆಗಿಲ್ಲ. ಜೊತೆಗೆ ಒಂದು ಮೌಖಿಕ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ನೋಡಿ, ಅಲ್ಲೂ ನೋಡಿ ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಎಲ್ಲರಿಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರು. ಈಗಾಗಲೇ ನಿನ್ನೆ ಗೃಹ ಸಚಿವರು ಏನು ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೂ ಒಂದೊಂದು ಥರ ಕೊಡ್ತೀವಿ. ಹಿಂದೆ ನಮಗೆ ಮಾಡಿದ್ದನ್ನೇ ಈಗ ಹಿಂದೇನು ಮಾಡಿದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ. ಯಾವ ಇವನೇನು ಮೆಡಿಕಲ್ ಕಾಲೇಜ್ ಈಗಲೇನು ತಡ ಮಾಡಿದಾರ ನೋಡಿ. ರಾಮನಗರಕ್ಕೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಮಾಡೋವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಬೇರೆ ಕನಕಪುರಕ್ಕೂ ದುಡ್ಡು ಎಲ್ಲಿಂದ ತರ್ತಿದ್ದಾರೆ, ಅಥವಾ ಬೇರೆ ಬೇರೆ ಊರಿಗೆ. ಇವತ್ತು ಇವರು ಬರೀ ಡೋಂಗಿ ಹೇಳೋದ್ರ ಬದಲು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಒಂದು ಗುಣಮಟ್ಟದ ಸೇವೆ, ಆರೋಗ್ಯದ ಸೇವೆ ಒದಗಿಸ್ಲಿಕ್ಕಾಗತ್ತಾ ಹೇಳಿ. ಔಷಧಿ ಕೊಡ್ತಾ ಇದ್ದಾರ, ಬಾಣ್ತಿಯರು ನೇರವಾಗಿ ಸಾವಾಗಿದೆ, ಒಂದು ಮಾತಿಲ್ವೇ? ಇವತ್ತು ಕ್ರಿಕೆಟ್ ಸ್ಟ್ಯಾಂಪೇಡ್ ಆಗಿದೆ, ಉತ್ತರ ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ಕಳೆದೋಗಿದ್ದಾರೆ ಅಂತ ಹೇಳ್ಬೇಕು. ಉತ್ತರನೇ ಇಲ್ಲ, ಒಂದು ಹೇಳಿಕೆ ಇಲ್ಲ. ಪಾಪ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ವಹಿಸುವಂಥವ್ರು, ಬಗ್ಗೆ ನಿಲುವು ತೊಗೊಳ್ಳೋಂಥವ್ರು ಇವತ್ತು OBCಗಳ ಕಾರ್ಯಕ್ರಮ ಮಾಡಿದ್ರು. 10 ವರ್ಷದಿಂದ ಅವರೇನೆ ಮಾಡಿದ ವರದಿನ ಅವರೇ ಇಲ್ಲ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡು ಅವರೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಖಂಡಿತ ಇದನ್ನ ಭಾಳ ಪ್ರಬಲವಾಗಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಇದ್ರ ಮೇಲೆ ಅವರೆಲ್ಲ ಬಿಟ್ಟು ನಿಂತ್ಕೊಂಡು ಇನ್ನು ಬೇರೆ ಹೋರಾಟಗಳು ಕಾನೂನಾತ್ಮಕವಾಗಿಯೂ ತಗೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಸರ್ಕಾರವನ್ನು ಅಕೌಂಟಬಲ್ ಮಾಡ್ಬೇಕು. ನಾವು ಅಕೌಂಟಬಲ್ ಮಾಡಿ ಅವ್ರು ಇಷ್ಟ ಬಂದಂಗೆ ಹಂಚಕ್ಕೇನು ಅವ್ರ ಮನೆ ದುಡ್ಡಲ್ಲ. ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ. ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಇದನ್ನು ಯಾವ ರೀತಿ ಕಾರ್ನರ್ ಮಾಡಬೇಕು, ಖಂಡಿತ ಇದನ್ನು ಕಾರ್ನರ್ ಮಾಡೋಂಥದ್ದು ಸರ್ಕಾರವನ್ನು ಮನಬಂದಂತೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಪ್ರತಿಪಕ್ಷ ಕೂತಿರೋದಲ್ಲ. ನಾವು ಖಂಡಿತ ಸರ್ಕಾರನ ಜವಾಬ್ದಾರಿಯುತವಾಗಿ ನ್ಯಾಯಯುತವಾಗಿ ಹಣ ಹಂಚಿಕೆಯನ್ನು ಮಾಡೋ ರೀತಿಯಲ್ಲಿ ಅವರಿಗೆ ನಾವು ಗಮನ ಸೆಳೆಯುವಂಥ ಕೆಲಸವನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡ್ತೀವಿ. ಕುರ್ಚಿ ಕಚ್ಚಾಟ ತಾರಕಕ್ಕೇರಿದೆ ಸರ್. ಈಗಾಗಲೇ ಮುಂದಿನ 5 ವರ್ಷ ನಾನೇ CM ಅಂತ DK ಶಿವಕುಮಾರ್ ಅವರು ಒಂದು ಜೊತೆಲಿ ಪ್ಲಾನ್ ಕೊಟ್ಟಿದ್ರು ಸಿದ್ದರಾಮಯ್ಯ ಜೊತೆಗೆ. ಅವ್ರ ಕಡೆ ಶಾಸಕರು ಬಲನೂ ಇಲ್ಲ ಅಂತ ಹೇಳಿದ್ರು. ಇನ್ನು ಮೈಸೂರಲ್ಲಿ ಸಿದ್ದರಾಮಯ್ಯ ಮಾತಾಡೋಕ್ಕೆ ಮುಂಚೆನೇ DK ಅವರು ಎದ್ದು ಬಂದರು. ಒಂದು ಸ್ವಾಗತ ಕೋರುವಾಗ DK ಅವರು ಇರಲಿಲ್ಲ, ಹಾಗಾಗಿ ನಾನು ಸ್ವಾಗತ ಕೊಡಲಿಲ್ಲ, ಮನೇಲಿ ಕೂರವ್ರಿಗೆಲ್ಲ ನಾನು ವೆಲ್ಕಮ್ ಮಾಡಲ್ಲ. ನೋಡಿ ಎಷ್ಟು ಎದ್ದು ಕಾಣುತ್ತೆ. ಜನ ನೋಡಿದವ್ರಿಗೆ ಏನು ಅನಿಸ್ಬೇಕು, ಹೋಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕದ ಜನ ಅಸಹ್ಯ ಪಡ್ತಾರೆ. ಎಂಥವ್ರಪ್ಪ ಮುಖ್ಯಮಂತ್ರಿ, ಎಂಥವ್ರಯ್ಯ ಮುಖ್ಯಮಂತ್ರಿ, ಎಂಥವ್ರಯ್ಯ ಮಂತ್ರಿಗಳು, ಯಾವುದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೆಯ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡೋವಂಥ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡ್ಬೋದು ಯಾವ ರೀತಿ ಇದೆಲ್ಲ ಆಡೋಂಥ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಂಥ ಮಾತುಗಳ. ಏನು ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನು ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬೋದು, ನಾವು ಬದುಕ್ಬೋದು ಅನ್ನೋಂಥ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರೂ ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿದ್ರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆಯೂ ಇಲ್ಲ, ಒಳ್ಳೆ ಕಲ್ಪನೆಯೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನು ಜನ ಇವರಿಂದ ಎದುರು ನೋಡ್ಬೋದು. ಕೈ ಮುಗ್ದು 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನು ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗೆ ಮೆರಿತಾರ? ತಗ್ಗಿದಷ್ಟು ಮನುಷ್ಯ ಎದ್ದಾಳ್ತಾನೆ. ತಗ್ಬೇಕು, ಬಗ್ಬೇಕು, ಪ್ರೀತಿಸ್ಬೇಕು, ನಡವಳಿಕೆ ಮಾಡೋಂಥದ್ದಾಗಬೇಕು. ಅನುದಾನ ಬಿಡುಗಡೆ ಆಯಿತು. ಅನುದಾನ ಬಿಡುಗಡೆ ಕೇವಲ ಸುರ್ಜೇವಾಲ ಸೂಚನೆ ಮೇರೆಗೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆ ಆಗಿದೆ. ಆದರೆ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಅನುದಾನ ಬಿಡುಗಡೆ ಆಗಿಲ್ಲ. ಜೊತೆಗೆ ಒಂದು ಮೌಖಿಕ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ನೋಡಿ, ಅಲ್ಲೂ ನೋಡಿ ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ,
ಎಲ್ಲರಿಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರಿ, ಈಗಾಗಲೇ ನಿನ್ನೆ ಗೃಹ ಸಚಿವರು ಏನು ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೂ ಒಂದೊಂದು ಥರ ಕೊಡ್ತೀವಿ. ಹಿಂದೆ ನಮಗೆ ಮಾಡಿದ್ದನ್ನೇ ಈಗ ನಮ್ಮ ಹಿಂದೇನು ಮಾಡಿದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ. ಮೆಡಿಕಲ್ ಕಾಲೇಜು ನಮಗೆ ಬಂದಿದ್ದು ಅಲ್ಲಿ ತಗೊಂಡಿದ್ರು. ಯಾವ ಇವನೇನು ಮೆಡಿಕಲ್ ಕಾಲೇಜ್ ಈಗಲೇನು ತಡ ಮಾಡಿದಾರ ನೋಡಿ. ರಾಮನಗರಕ್ಕೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಮಾಡೋವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಬೇರೆ ಕನಕಪುರಕ್ಕೂ ದುಡ್ಡು ಎಲ್ಲಿಂದ ತರ್ತಿದ್ದಾರೆ, ಅಥವಾ ಬೇರೆ ಬೇರೆ ಊರಿಗೆ. ಇವತ್ತು ಇವರು ಬರೀ ಡೋಂಗಿ ಹೇಳೋದ್ರ ಬದಲು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಒಂದು ಗುಣಮಟ್ಟದ ಸೇವೆ, ಆರೋಗ್ಯದ ಸೇವೆ ಒದಗಿಸ್ಲಿಕ್ಕಾಗತ್ತಾ ಹೇಳಿ. ಔಷಧಿ ಕೊಡ್ತಾ ಇದ್ದಾರಾ? ಬಾಣ್ತಿಯರು ನೇರವಾಗಿ ಸಾವಾಗಿದೆ, ಒಂದು ಮಾತಿಲ್ವೇ? ಇವತ್ತು ಕ್ರಿಕೆಟ್ ಸ್ಟ್ಯಾಂಪೇಡ್ ಆಗಿದೆ, ಉತ್ತರ ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ಕಳೆದೋಗಿದ್ದಾರೆ ಅಂತ ಹೇಳ್ಬೇಕು, ಉತ್ತರನೇ ಇಲ್ಲ, ಒಂದು ಹೇಳಿಕೆ ಇಲ್ಲ. ಪಾಪ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ವಹಿಸುವಂಥವ್ರು, ಬಗ್ಗೆ ನಿಲುವು ತೊಗೊಳ್ಳೋಂಥವ್ರು ಇವತ್ತು OBCಗಳ ಕಾರ್ಯಕ್ರಮ ಮಾಡಿದ್ರು. 10 ವರ್ಷದಿಂದ ಅವರೇನೆ ಮಾಡಿದ ವರದಿನ ಅವರೇ ಇಲ್ಲ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡು ಅವರೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಕಡಿಮೆ ಅನುದಾನ ಕೊಟ್ಟಿದ್ರಲ್ಲ, 25 ಕೋಟಿ ಒಪ್ಕೊಳ್ತೀರಾ? ಖಂಡಿತ ಇದನ್ನ ಭಾಳ ಪ್ರಬಲವಾಗಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಇದ್ರ ಮೇಲೆ ಅವರೆಲ್ಲ ಬಿಟ್ಟು ನಿಂತ್ಕೊಂಡು ಇನ್ನು ಬೇರೆ ಹೋರಾಟಗಳು ಕಾನೂನಾತ್ಮಕವಾಗಿಯೂ ತಗೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಸರ್ಕಾರವನ್ನು ಅಕೌಂಟಬಲ್ ಮಾಡ್ಬೇಕು. ನಾವು ಅಕೌಂಟಬಲ್ ಮಾಡಿ ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಏನು ಅವ್ರ ಮನೆ ದುಡ್ಡಲ್ಲ, ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ. ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಇದನ್ನು ಯಾವ ರೀತಿ ಕಾರ್ನರ್ ಮಾಡಬೇಕು, ಖಂಡಿತ ಇದನ್ನು ಕಾರ್ನರ್ ಮಾಡೋಂಥದ್ದು ಸರ್ಕಾರವನ್ನು ಮನಬಂದಂತೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಪ್ರತಿಪಕ್ಷ ಕೂತಿರೋದಲ್ಲ. ನಾವು ಖಂಡಿತ ಸರ್ಕಾರನ ಜವಾಬ್ದಾರಿಯುತವಾಗಿ ನ್ಯಾಯಯುತವಾಗಿ ಹಣ ಹಂಚಿಕೆಯನ್ನು ಮಾಡೋ ರೀತಿಯಲ್ಲಿ ಅವರಿಗೆ ನಾವು ಗಮನ ಸೆಳೆಯುವಂಥ ಕೆಲಸವನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡ್ತೀವಿ. ಕುರ್ಚಿ ಕಚ್ಚಾಟ ತಾರಕಕ್ಕೇರಿದೆ ಸರ್. ಈಗಾಗಲೇ ಮುಂದಿನ 5 ವರ್ಷ ನಾನೇ CM ಅಂತ DK ಶಿವಕುಮಾರ್ ಅವರು ಒಂದು ಜೊತೆಲಿ ಪ್ಲಾನ್ ಕೊಟ್ಟಿದ್ರು ಸಿದ್ದರಾಮಯ್ಯ. ಜೊತೆಗೆ ಅವ್ರ ಕಡೆ ಶಾಸಕರು ಬಲನೂ ಇಲ್ಲ ಅಂತ ಹೇಳಿದ್ರು. ಇನ್ನು ಮೈಸೂರಲ್ಲಿ ಸಿದ್ದರಾಮಯ್ಯ ಮಾತಾಡೋಕ್ಕೆ ಮುಂಚೆನೇ DK ಅವರು ಎದ್ದು ಬಂದರು. ಒಂದು ಸ್ವಾಗತ ಕೋರುವಾಗ DK ಅವರು ಇರಲಿಲ್ಲ, ಹಾಗಾಗಿ ನಾನು ಸ್ವಾಗತ ಕೊಡಲಿಲ್ಲ, ಮನೇಲಿ ಕೂರವ್ರಿಗೆಲ್ಲ ನಾನು ವೆಲ್ಕಮ್ ಮಾಡಲ್ಲ. ನೋಡಿ ಎಷ್ಟು ಎದ್ದು ಕಾಣುತ್ತೆ. ಜನ ನೋಡಿದವ್ರಿಗೆ ಏನು ಅನಿಸ್ಬೇಕು, ಓಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕದ ಜನ ಅಸಹ್ಯ ಪಡ್ತಾರೆ. ಎಂಥವ್ರಪ್ಪ ಮುಖ್ಯಮಂತ್ರಿ, ಎಂಥವ್ರಯ್ಯ ಮುಖ್ಯಮಂತ್ರಿ, ಎಂಥವ್ರಯ್ಯ ಮಂತ್ರಿಗಳು, ಯಾವುದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೆಯ ಇವ್ರ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂಥ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡ್ಬೋದು ಯಾವ ರೀತಿ ಇದೆಲ್ಲ ಆಡೋಂಥ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಂಥ ಮಾತುಗಳ. ಏನು ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನು ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬೋದು, ನಾವು ಬದುಕ್ಬೋದು ಅನ್ನೋಂಥ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತ್ಯನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರೂ ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿದ್ರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆಯೂ ಇಲ್ಲ, ಒಳ್ಳೆ ಕಲ್ಪನೆಯೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನು ಜನ ಇವರಿಂದ ಎದುರು ನೋಡ್ಬೋದು. ಕೈ ಮುಗ್ದು 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನು ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗೆ ಮೆರಿತಾರ? ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಳ್ತನ ತಗ್ಬೇಕು, ಬಗ್ಬೇಕು, ಪ್ರೀತಿಸ್ಬೇಕು, ನಡವಳಿಕೆ ಮಾಡೋಂಥದ್ದಾಗಲಿ.